ಪ್ರಥಮ ದಾಳಿಯಲ್ಲಿ ಚಿಂಚಲಿ ತಂಡದ ಬಲಿಷ್ಠ ದಾಳಿಗಾರ ತಳಸಂದಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಎರಡು ಬಲಾಢ್ಯ ತಂಡಗಳು ಮೈದಾನದ ಮಧ್ಯದಲ್ಲಿ. ಅದು ನೋಡಬೇಕು ಏನಾಗುತ್ತೆ ಅಂತ ಪಂದ್ಯ. ಮುಂದಿನ ಪಂದ್ಯಕ್ಕಾಗಿ ಕರಿಸಿದ್ದೇಶ್ವರ ಅಲಕ್ನೂರ ಶೀಸ ಅನಾಜಿ ಡಾಂಗೆ ಅಷ್ಟ. ದಿಸ್ ಇಸ್ ಅ ಫಸ್ಟ್ ಕಾಲ್ ಫಾರ್ ಯು. ಮುಂದಿನ ಪಂದ್ಯಕ್ಕಾಗಿ ತಮಗೆ ಪ್ರಥಮ ಕರೆ ನೀಡ್ತಾ ಇದ್ದೀವಿ. ಅನಾಜಿ ಡಾಂಗೆ ಅಷ್ಟ ವರ್ಸಸ್ ಕರಿಸಿದ್ದೇಶ್ವರ ಅಲಕ್ನಿ. ಎರಡು ತಂಡಗಳು ತಯಾರದಲ್ಲಿರಬೇಕು. ಬಹಳ ಒಂದು ಕರ್ನಾಟಕ ಮಹಾರಾಷ್ಟ್ರದ ಮಧ್ಯ ಒಂದು ಪೈಪೋಟಿ ಆದಂತ ಪಂದ್ಯ ಮೈದಾನದಲ್ಲಿ. ಅಣ್ಣ ಸ್ವಲ್ಪ ಕೇಬಲ್ ಮೈಕ್ ಸೌಂಡ್ ಕೊಡ್ರಿ. ಹಲೋ, ಸ್ವಲ್ಪ ಕೇಬಲ್ ಮೈಕ್ ಸೌಂಡ್ ಕೊಡ್ರಿ. ಹಲೋ ಹಲೋ ಹಲೋ. ಮತ್ತೆ ದಾಳಿ ವಿಭಾಗದಲ್ಲಿ ಚಿಂಚಲಿ ತಂಡದ ಒಬ್ಬ ಬಲಿಷ್ಠ ದಾಳಿಗಾರ 2 ಅಂಕ ಒಂದೇ ದಾಳಿಯಲ್ಲಿ. ಹಲೋ ಪರ್ಸೋನ ಎಲ್ಲಿದೆ? ಹಲೋ ಅಣ್ಣ, ಮ್ಯಾಟ್ ಮೇಲೆ ಯಾರು ಗೊತ್ತಲ್ಲ, ನಿಮ್ ಮ್ಯಾಲ ಬಿದ್ದು ಏನ್ರ ಆದ್ರೆ ನಮಗ್ ಸಂಬಂಧ ಇರುದಲ್ಲ. ನೀವು ಕಮಿಟಿಯವ್ರಿಗೆ ಸಂಬಂಧ ಐತಿ, ನಮ್ಮ ದವಾಖಾನಿಗೆ ಹೋಗಿದಾರ ತಲೆ ಅಂತ ತೆಗೆದು ಬಿಡ್ರಿ. ಯಾರು ₹1 ಕೊಡಂಗಿಲ್ಲ, ನಿಮ್ಮನ್ನ ದವಾಖಾನೆ ಸುದ್ದಿ ಕೊಡಂಗಿಲ್ಲ. ನಿಮ್ ಜವಾಬ್ದಾರಿ. ದಯವಿಟ್ಟು ಮುಂದೆ ಯಾರು ಗೊತ್ತಿದ್ದೀರಿ ತಮ್ಮ ಜವಾಬ್ದಾರಿಯಿಂದ ಕುಳಿತುಕೊಡ್ರಿ. ಎರಡು ಮ್ಯಾಚ್ ಬಹಳ ಒಂದು ಅನುಭವಿ ಆಟಗಾರ ಇದ್ದಾರೆ ಎರಡೂ ತಂಡದಲ್ಲಿ. ಮತ್ತೆ ದಾಳಿ ವಿಭಾಗದಲ್ಲಿ ಚಿಂಚಲಿ ತಂಡದ 9 ನಂಬರ್ ಆಟಗಾರ, ಬಹಳ ಒಂದು ಅನುಭವಿ ಆಟಗಾರ. ಕರಿಸಿದ್ದೇಶ್ವರ ಅಲಕ್ನೂರ್ ಅನಾಜಿ ಡಾಂಗೆ ಅಷ್ಟ. ನೆಕ್ಸ್ಟ್ ಮ್ಯಾಚ್ ಗೆಟ್ ರೆಡಿ. ಧನ್ಯವಾದಗಳು. ಯಾವುದೇ ಮದುವೆ ಹಾಗೂ ಸಮಾರಂಭಗಳಲ್ಲಿ ಸೌಂಡ್ ಸಿಸ್ಟಮ್ಗಾಗಿ ಸಂಪರ್ಕಿಸಿ. ಪರ್ಸೂಲ್ ಡಿಜೆ ಸೌಂಡ್ ಸಿಸ್ಟಮ್ ಇಟ್ನಾ. ಬಹಳ ಒಂದು ಅಭೂತಪೂರ್ವಂತ ಸೌಂಡ್ ಸೇವೆ ನೀಡ್ತಾ ಇದ್ದಾರೆ. ಆ ಮಾನ್ಯರಿಗೆ ಕೂಡ ತುಂಬಾ ಧನ್ಯವಾದಗಳು ಸಲ್ಲಿಸ್ತಿದ್ದೀವಿ. ಜೆರ್ಸಿ ನಂಬರ್ 5 ನಂಬರ್ ಆಟಗಾರ ಚಿಂಚಲಿ ತಂಡದ ಆಟಗಾರ ದಾಳಿ ಮಾಡ್ತಿದ್ದಾನೆ. ಬಲಿಷ್ಠ ತಂಡಗಳು ಮಾಡು ಇಲ್ಲದ ಮಡಿ ಯಾಕರೋ ಯಾಮರು. ದಯವಿಟ್ಟು ಒಂದ್ಸಲ ಕೈ ಕಟ್ಟಿ ನಿಂತಿರೋ ಪ್ರೇಕ್ಷಕರು ಒಂದ್ಸಲ ಕೈ ಬಿಚ್ಚಿ ಜೋರ ಚಪ್ಪಾಳೆ ತಡಬೇಕು. ಬರ್ಲಿ ಆದ್ಮೇಲೆ ಚಪ್ಪಾಳೆ. ಎಂತ ಒಂದು ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿ ಇವತ್ತಿನ ರಾಯಬಾಗ ತಾಲೂಕಿನ ಐಟ್ನಾಳ ಗ್ರಾಮದಲ್ಲಿ. ತಳಸಂದಿ ಡಿಸೈಡ್ ರೈಡ್. ಎರಡು ಬಲಾಢ್ಯ ತಂಡಗಳ ಮೈದಾನದ ಮಧ್ಯದಲ್ಲಿ ಕಾದು ನೋಡಬೇಕು ಏನಾಗುತ್ತೆ ಅಂತ ಪಂದ್ಯ. ಅವರು ಚಿಂಚಲಿ ತಂಡದ ಆಟಗಾರರಿಂದ ಅತಿ ಬಿಗಿಯಾದ ಹಿಡಿತ. ಮತ್ತೆ ಇಂದಿನ ದಾಳಿಯಲ್ಲಿ ವಿಫಲಗೊಂಡ ದಾಳಿಗಾರ ಮತ್ತೆ ದಾಳಿ ವಿಭಾಗದಲ್ಲಿ ಚಿಂಚಲಿ ತಂಡದ ಒಬ್ಬ ಬಲಾಢ್ಯ ದಾಳಿಗಾರ ಅನುಭವಿ ಆಟಗಾರ ಸುದರ್ಶನ್. ದಾಳಿ ವಿಭಾಗದಲ್ಲಿ ಸುದರ್ಶನ್ ಅವರು ದಾಳಿ ಮಾಡ್ತಾ ಇದ್ದಾರೆ. ಬಹಳ ಒಂದು ಎರಡೂ ತಂಡದಲ್ಲಿ ಅನುಭವಿ ಆಟಗಾರರು, ರಾಜ್ಯ ಹಾಗೂ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂತ ಆಟಗಾರರು. ಬಹಳ ಒಂದು ಉತ್ತಮ ರೀತಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಇವತ್ತಿನ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಇಟ್ನಾಳ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಅಂತಾರಾಜ್ಯ ಮಟ್ಟದ ಭವ್ಯ ನಿನ್ನೆ ಮಹಿಳಾ ಮುಕ್ತ ಕಬಡ್ಡಿ ಪಂದ್ಯಾವಳಿ ಕೊನೆಗೊಂಡಿತು. ಇವತ್ತಿನ ಪುರುಷ ಕಬಡ್ಡಿ ಪಂದ್ಯಾವಳಿ ಕೂಡ ಬಹಳ ಒಂದು ಯಶಸ್ವಿಯಾಗಿ ಸಾಗ್ತಾ ಇದೆ ಮೈದಾನದಲ್ಲಿ. ಇದೀಗ ತಾನೇ ಇದು ಕರ್ನಾಟಕ ಒಂದು ಮಹಾರಾಷ್ಟ್ರದ ಮಧ್ಯ ಪಂದ್ಯ ಮೈದಾನದಲ್ಲಿ ಮಹಾರಾಷ್ಟ್ರದಿಂದ ತಳಸಂದಿ, ಕರ್ನಾಟಕದಿಂದ ಚಿಂಚಲಿ ಮಧ್ಯ ಪಂದ್ಯ ಸಾಗ್ತಾ ಇದೆ ಮೈದಾನದಲ್ಲಿ. ಮತ್ತೆ ದಾಳಿ ಭಾಗದಲ್ಲಿ ಚಿಂಚಲಿ ತಂಡದ 11 ನಂಬರ್ ಆಟಗಾರ ದಾಳಿ ಮಾಡ್ತಾ ಇದ್ದಾರೆ. ದಾಳಿಯಲ್ಲಿ ವಿಫಲ. ಮತ್ತೊಂದು ಅಂಕ ತಳಸಂದಿ ತಂಡಕ್ಕೆ. ಮತ್ತೆ ತಳಸಂದಿ ತಂಡದ ಆಟಗಾರ
ಚಿಂಚಲಿ ತಂಡದ ಮೇಲೆ ದಾಳಿ ವಿಭಾಗದಲ್ಲಿ 5 ನಂಬರ್ ಆಟಗಾರ ಬಹಳ ಒಂದು ಉತ್ತಮ ರೀತಿಯಾಗಿ ತನ್ನ ಕಲ್ಚಳಕ ಮುಖಾಂತರ ತನ್ನ ತಂಡಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾನೆ. ಅದು ನೋಡಬೇಕು. ಹೇಳ್ತೇವ್ರಿ ಸರ್, ಸ್ಕೋರ್ ಹೇಳಿ. ನೆಕ್ಸ್ಟ್ ಮ್ಯಾಚ್ ಕರಿಸಿದ್ದೇಶ್ವರ ಅಲಕ್ನೂರ್ ವರ್ಸಸ್ ಅನಾಜೆ ಡಾಂಗೆ ಅಷ್ಟಾ. ಟೀಮ್ ಗೆಟ್ ರೆಡಿ. ಮುಂದಿನ ಪಂದ್ಯಕ್ಕಾಗಿ ಕರೆ ಕೊಟ್ಟ ತಂಡಗಳು ತಯಾರದಲ್ಲಿರಬೇಕು. ನಾಲ್ಕು 2 ಪಂದ್ಯ ಸಾಗ್ತಾ ಇದೆ ಮೈದಾನದಲ್ಲಿ. ಚಿಂಚಲಿ 4 ಅಷ್ಟಾ 2. ರೈಡರ್ ಇಸ್ ಔಟ್. ಪಾಯಿಂಟ್ ಟು ಚಿಂಚಲಿ. ಮಿಡ್ ಲೈನ್ ಹತ್ತಿರನೇ ಬಂದರು, ಆದರೆ ವಿಫಲ. ಎರಡೂ ಬಲ್ಲಾಟೆ ತಂಡಗಳ ಮೈದಾನದಲ್ಲಿ ಬಹಳ ಒಂದು ಉತ್ತಮ ರೀತಿಯಾಗಿ ಪಂದ್ಯ ಸಾಗ್ತಾ ಇದೆ. ಇಲ್ಲ ಸರ್, ಡುವಾಡೆ ಮತ್ತೆ ದಾಳಿ ವಿಭಾಗದಲ್ಲಿ ಚಿಂಚಲಿ ತಂಡದ ಒಬ್ಬ ಅನುಭವಿ ಆಟಗಾರ. ಅಂಕ ತರಬೇಕು, ಇಲ್ಲ ಸಿಗಬೇಕು. ಬಹಳ ಒಂದು ಚಾಣಾಕ್ಷದಿಂದ ಅಂಕ ಪಡೆದುಕೊಂಡಿದ್ದಾನೆ. ಡುವಾಡೆ ದಾಳಿಯಲ್ಲಿ ಯಶಸ್ವಿ. ಚಾ ತಗೊಂಬರಿ. ಚಾ ಎರಡು ಬಲಿಷ್ಠ ತಂಡಗಳ ಮೈದಾನದಲ್ಲಿ ಲೈನಪ್ಪರ್ ಎಲ್ಲಿದ್ದೀರಿ? ಇಲ್ಲಿ ಬರ್ಬೇಕಾ? ನಾನು ತಳಸಂದೆ ಡಿಸೈಡ್ ರೈಡ್. ಡುವಾಡೆ ದಾಳಿಯಲ್ಲಿ ರೈಡರ್ ಇಸ್ ಔಟ್. ಪಾಯಿಂಟ್ ಅಕಾಡೆಮಿ ಚಿಂಚಲಿ. ನಾನು ಯಾರು ದವಾಖಾನೆಗೆ ಹೋಗ್ಲಿಕ್ಕೆ ಏನ್ ಮಾಡ್ಲ ಎತ್ತ ಬಿಟ್ಟನೆ ಅಲ್ಲಿ. ಲೈನಪ್ಪರ ಬಾಣ ಹೆಚ್ಚು ಕಡೆ. ಎಂತ ಒಂದು ಸತತ ಪ್ರಯತ್ನ ಸಾಗ್ತಾ ಇದೆ ಮೈದಾನದಲ್ಲಿ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಪಂದ್ಯ ಬಹಳ ಒಂದು ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ ಮೈದಾನದಲ್ಲಿ. ಎರಡೂ ತಂಡದಲ್ಲಿ ಕೂಡ ಅನುಭವಿ ಆಟಗಾರಿದ್ದಾರೆ. ರೈಡರ್ ಇಸ್ ಔಟ್. ಪಾಯಿಂಟ್ ಟು 1+2 3.2 ಚಿಂಚಲಿ. ಸರ್ ಸ್ಕೋರ್ ಹೇಳಿ. ಅಕರಾದೋನ್ ಇನ್ ಫೇವರ್ ಆಫ್ ಚಿಂಚಲಿ. 11-2 ಪಂದ್ಯ ಮೈದಾನದಲ್ಲಿ ಸಾಗ್ತಾ ಇದೆ. ಆದ್ಮೇಲೆ ಒಂದ್ಸಲ ಜೋರ ಚಪ್ಪಾಳೆ ಬರಲಿ. ಎಂತ ಒಂದು ಬಲಿಷ್ಠ ಪಂದ್ಯ ಮೈದಾನದಲ್ಲಿ. ಒಂದು ಕಡೆ ನಮ್ಮ ರಾಯಬಾಗ್ ತಾಲೂಕಿನ ಹೆಮ್ಮೆಯ ತಂಡ ಚಿಂಚಲಿ ಆದರೆ ಇನ್ನೊಂದು ಕಡೆ ಕರ್ನಾಟಕ ಮಹಾರಾಷ್ಟ್ರದ ಪ್ರತಿಷ್ಠಿತ ತಂಡ ತಳಸಂದಿ ಮಧ್ಯ ಪಂದ್ಯ ಸಾಗ್ತಾ ಇದೆ. ಫಸ್ಟ್ ಟೈಮ್ ಗೋಸ್ ಟು ಅಕಾಡೆಮಿ ಚಿಂಚಲಿ. ಸಾರಿ, ಹಾಫ್ ಟೈಮ್. ಮಧ್ಯಂತರ ಅವಧಿಯ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 11-2. ಮತ್ತೆ ದ್ವಿತೀಯಾರ್ಧ ಪ್ರಾರಂಭದ ಪ್ರಥಮ ದಾಳಿಯಲ್ಲಿ ಮತ್ತೆ 2 ನಂಬರ್ ಎತ್ತರ ನಿಲುವಿನ ಆಟಗಾರ
ಚಿಂಚಲಿ ತಂಡದ ಮೇಲೆ ದಾಳಿ ಭಾಗದಲ್ಲಿ ಇದಕ್ಕೆ ಜಾಸ್ತಿ ಕ್ಲಾರಿಟಿ ಇದೆ. ಕಾದು ನೋಡಬೇಕು ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ. ಕಡಿಮೆ ನಾನು ಬೋನಸ್ಗೆ ಪ್ರಯತ್ನ ಮಾಡಿದ್ದಾರೆ, ಆದರೆ ನಮ್ಮ ನಿರ್ಣಾಯಕರ ಹದ್ದಿನ ಕಣ್ಣು ಏಯಿಂದ ಕಾಲ ಎಲ್ರಿ ಇದು Rider is out. Point to Academy ಚಿಂಚಲಿ. 2-3 ದಿನ ಹೋಗ್ತೀವಿ ಸಾಕಾಗಿ 2-3 ದಿನ ನಾವೇ ಬಿಡ್ತಾನ ಅದನ್ನ ನೋಡಕ್ಕೆ. ಮತ್ತೆ ದಾಳಿ ಭಾಗದಲ್ಲಿ ಚಿಂಚಲಿ ತಂಡದ ಒಬ್ಬ ಬಲಾಢ್ಯ ದಾಳಿಗಾರ ಈ ಬಾರಿ ದಾಳಿಯಲ್ಲಿ ವಿಫಲಾಂಕಣದಿಂದ ಹೊರಗೆ. ಡಿಫೆನ್ಸಿವ್ ಭಾಗದಲ್ಲಿ ತಲಸಂದಿ ತಂಡ ದ್ವಿತೀಯಾರ್ಧದಲ್ಲಿ ಕೂಡ ಯಶಸ್ಸು ಕಾಣ್ತಾ ಇದ್ದಾರೆ. ಮತ್ತೊಂದು ಅಂಕ ದ್ವಿತೀಯಾರ್ಧದಲ್ಲಿ. ದಯವಿಟ್ಟು ತಳ ಕುತ್ಕೊಡ್ರಿ ಔಟ್ ಆದವರು. ವಿಡಿಯೋ ತಾನೇ ಮಾಡೋಣ. ಹೌದಾ ವಿಡಿಯೋ ನೀವು ಮಾಡ್ತಿಲ್ಲ ಯೂಟ್ಯೂಬ್ ಹಾಕ್ತಾರೆ. ನೋಡಿ ತಪ್ಪಿ ಹೇಳ್ತಾ ಇದ್ದಾನೆ, ನಿನ್ನನ್ನು ಮುಟ್ಟಿದ್ದೇನಂತ. ನೋಡು ರೆಫ್ರಿ ಡಿಸಿಷನ್, ಫೈನಲ್ ಡಿಸಿಷನ್. ನಿರ್ಣಯ ಕೊನೆಯ ನಿರ್ಣಯ ಯಾರು? ನಿರ್ಣಾಯಕರ ಕೊಟ್ಟ ತಕ್ಷಣ ನೀವು ಮಾತನಾಡಬಾರ್ದು. ನಿರ್ಣಾಯಕ ಒಂದು ನಿಮಿಷ. ಈಗಾಗಲೇ ಚಿಂಚಲಿ ತಂಡದ 2 ನಂಬರ್ ಆಟಗಾರರಿಗೆ ಗ್ರೀನ್ ಕಾರ್ಡ್ ನೀಡ್ತಾ ಇದ್ದಾರೆ ನಿರ್ಣಾಯಕರು. ಈಗಾಗಲೇ ಆಟಗಾರನಿಗೆ ಸೂಚನೆ ನೀಡಿದೆ, ವಾರ್ನಿಂಗ್ ನೀಡ್ತಾ ಇದ್ದಾರೆ. ತಂಡದಲ್ಲಿ ಒಬ್ಬರು ಮಾತ್ರ ಮಾತಾಡಬೇಕು. ಮತ್ತೆ ಇಂದಿನ ದಾಳಿಯಲ್ಲಿ ಯಶಸ್ಸು ಕಂಡುಹೋದಂತಹ ದಾಳಿಗಾರ ಮತ್ತೆ ದಾಳಿ ಭಾಗದಲ್ಲಿ ಮಹಾರಾಷ್ಟ್ರದ ಯುವಕ ಕರ್ನಾಟಕದ ತಂಡದ ಮೇಲೆ ಬಹಳ ಒಂದು ರೋಚಕದಿಂದ ದಾಳಿ ಮಾಡ್ತಾ ಇದ್ದಾನೆ. ಮತ್ತೆ ದಾಳಿ ಭಾಗದಲ್ಲಿ ಚಿಂಚಲಿ ತಂಡದ ಬಲಾಢ್ಯ ದಾಳಿಗಾರ ಹದಿಮೂರು 4 ಪಂದ್ಯ ಮೈದಾನದಲ್ಲಿ ಸಾಗ್ತಾ ಇದೆ. ಚಿಂಚಲಿ 13, ಉತ್ತಮವಾದ ದಾಳಿ. ಡಿಸಿಷನ್ ಆಗೋರಿಗೆ ವೇಟ್ ಮಾಡ್ರಿ. ನೀವ್ಯಾಕೆ ಮಾತಾಡ್ತೀರಿ? ಕಳಸಂದಿ ಡಿಸಿಷನ್ ಇಸ್ ಪೆಂಡಿಂಗ್. ಮತ್ತೆ ಪಂದ್ಯ. ಹಲೋ, ದಯವಿಟ್ಟು ಆಟಗಾರರು ನಿರ್ಣಾಯಕರಿಗೆ ಯಾವುದೇ ರೀತಿ 13-5 ಪಂದ್ಯ ಮೈದಾನದಲ್ಲಿ ಸಾಗ್ತಾ ಇದೆ. ಚಿಂಚಲಿ 13, ಕಳಸಂದಿ 5. ಆಟದ ನಿಯಮಗಳಿಗೆ ಬದ್ಧವಾಗಿ ತಮ್ಮ ಆಟವನ್ನು ಪ್ರದರ್ಶನ ಮಾಡಬೇಕು. ನಿರ್ಣಾಯಕರಿಗೆ ಯಾವುದೇ ರೀತಿ ವಾದ ಮಾಡುವಂಗಿಲ್ಲ. ಕಮಿಟಿ ನಿರ್ಣಯವೇ ಅಂತಿಮ ನಿರ್ಣಯ, ನಿರ್ಣಾಯಕರ ನಿರ್ಣಯವೇ ಅಂತಿಮ. 13-5 ಪಂದ್ಯ ಸಾಗ್ತಾ ಇದೆ ಮೈದಾನದಲ್ಲಿ. 13-5. ಸಲಟಿಗೆ ಸರ್ ಅಂಕ ತರಬೇಕು, ಇಲ್ಲ ಸಿಗಬೇಕು. ಅಂಕಕ್ಕಾಗಿ ಸತತ ಪ್ರಯತ್ನ ನಡೀತಾ ಇದೆ. ಮತ್ತೆ ಪಂದ್ಯ ಪ್ರಾರಂಭ. शेवटचे 5 मिनिट बितेल वाक्य हे 5 ನಿಮಿಷ. 1 ನಿಮಿಷ ವೇಟ್ ಮಾಡಿ, ನಿರ್ಣಾಯಕರು ಘೋಷಣೆ ಮಾಡ್ತಾರೆ. ಅಂಡ್ ರೈಡರ್ ಇಸ್ ಸ್ವಲ್ಪ ಪಾಯಿಂಟ್ ಟು ಚಿಂಚಲಿ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಅನಾಜಿ ಡಾಂಗೆ ಅಷ್ಟೇ ವರ್ಸಸ್ ಕರಿಸಿದ್ದೇಶ್ವರ ಲಕ್ನೋ. ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ಅಂತಿಮ ಕರೆ ನೀಡುತ್ತಿದ್ದೀವಿ. ಅನಾಜಿ ಡಾಂಗೆ ಅಷ್ಟೇ ವರ್ಸಸ್ ಕರಿಸಿದ್ದೇಶ್ವರ ಲಕ್ನೋ. Both team immediately come to the ground.
ಟಾಟಾ ಎಸಿ ಫ್ಯಾನ್ಸ್ ಇದೀಗ ತಾನೇ ಆಗಮಿಸ್ತಾ ಇದ್ದಾರೆ. ಹದಿನೈದು 6 15-6 ಇನ್ ಪೇರ್ ಆಫ್ ಚಿಂಚಲಿ. 15-6 ಪಂದ್ಯ ಸಾಗ್ತಾ ಇದೆ ಮೈದಾನದಲ್ಲಿ. ಪ್ರೇಕ್ಷಕರು ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಆದ್ಮೇಲೆ ಅಂತ ಒಂದು ಬಲಿಷ್ಠವಾದಂತ ಪಂದ್ಯ ಮೈದಾನದ ಮಧ್ಯದಲ್ಲಿ. ಬೋನಸ್ ತೋರ್ಸಂದಿ ಸೆಕೆಂಡ್ ಹಾಫ್ ಮತ್ತೆ ದಾಳಿಯಲ್ಲಿ ಏಳು 15 ಪಂದ್ಯ ಸಾಗ್ತಾ ಇದೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಕಾದು ನೋಡುವ ಸಮಯ. ಎಂತ ಒಂದು ಬಲ್ಲಾಟ ತಂಡಗಳು ಮೈದಾನದ ಮಧ್ಯದಲ್ಲಿ. ಎರಡೂ ತಂಡದಲ್ಲಿ ಅನುಭವಿ ಆಟಗಾರಿದ್ದಾರೆ. ದಯವಿಟ್ಟು ಬೋನಸ್ ಟು ಕಳಿಸಂದಿ 8-15 ಲಾಸ್ಟ್ 3 ಮಿನಿಟ್ಸ್ 3 ಮಿನಿಟ್ ದಯವಿಟ್ಟು ಅಲ್ಲಿ ಆತ್ಮೀಯರಂತ ಮೂಲ್ಯಾಗ ನಿಂತಂದವ್ರ ಅಣ್ಣಗಳು ನಿಮ್ಮ ಕೈ ಮುಗಿದು ಕೇಳ್ತಾವ. ದಯವಿಟ್ಟು ಈ ಕಡೆ ಬರೀ ತಾಯಂದಿರು ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಆಗಮಿಸಿದ್ದಾರೆ. ಸಹಕಾರ ಮಾಡ್ರಿ ದಯವಿಟ್ಟು. ರೈಡರ್ ಇಸ್ ಔಟ್. ಪಾಯಿಂಟ್ ಟು ಸ್ಕೋರ್ 9-15 9-15. ರೈಡರ್ ಇಸ್ ಔಟ್. ಪಾಯಿಂಟ್ ಟು 16-9 ಎಂತ ಒಂದು ಅದ್ಭುತ ರೋಚಕವಾದಂತ ಪಂದ್ಯ ಮೈದಾನದಲ್ಲಿ ಸಾಗ್ತಾ ಇದೆ. ಕಡೆ 8 ನಿಮಿಷ ಲಾಸ್ಟ್ 2 ಮಿನಿಟ್ शेवटचा 2 ಮಿನಿಟ್ ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ಜಯದ ಹಾದಿಯಲ್ಲಿ ಚಿಂಚಲಿ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಆದರೆ ನೋಡಬೇಕು ಏನಾಗುತ್ತೆ ಅಂತ ಪಂದ್ಯ. ಕೊನೆಯವರೆಗೂ ನೋಡುವಂತ ಪಂದ್ಯ. ಎಂತ ಒಂದು ಉತ್ತಮ ಟ್ಯಾಕಲ್ ಮಾಡುವುದರಲ್ಲಿ ಯಶಸ್ಸು ಪಡೆದುಕೊಂಡಿದ್ದಾರೆ ಚಿಂಚಲಿ ತಂಡದ ಆಟಗಾರರು. ಸೊಂಪ ಟ್ಯಾಕಲ್ ದಾಳಿ ವಿಭಾಗದಲ್ಲಿ ಮತ್ತೆ ಚಿಂಚಲಿ ತಂಡದ ಒಬ್ಬ ಬಲ್ಲಾಟ ದಾಳಿಗಾರ ಅಂತ ಹೇಳ್ಬೋದು. 9 ನಂಬರ್ ಆಟಗಾರ, ಅನುಭವಿ ಆಟಗಾರ ಮತ್ತೆ ದಾಳಿ ವಿಭಾಗದಲ್ಲಿ ದಾಳಿ ಮಾಡ್ತಾ ಇದ್ದಾನೆ. ತನ್ನ ತಂಡಕ್ಕಾಗಿ ಸತತ ಪ್ರಯತ್ನದಲ್ಲಿ ತಂಡವನ್ನು ಮುನ್ನಡೆ ಸಾಧಿಸ್ತಾ ಇದ್ದಾನೆ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕರಿಸಿದ್ದೇಶ್ವರ ಲಕ್ನೋ ಅನಾಜಿ ದಾಂಗೆ ಅಷ್ಟ. ಬಟ್ಟಿಂಗ್ ಪ್ಲೀಸ್ ಕಮ್ ಟು ದಿ ಗ್ರೌಂಡ್. ಎರಡೂ ತಂಡದ ನಾಯಕರೇ, ಸಮಯದ ಅಭಾವ ಬಹಳ ಆಗಿದೆ. ತಾವುಗಳು ದಯವಿಟ್ಟು ನಮ್ಮ ಕರೆಗೆ ಹೋಗಟ್ಟು ಬೇಗನೆ ಅಂಕಣ ಪ್ರವೇಶ ಮಾಡಬೇಕು. ಅಂಕಕ್ಕಾಗಿ ಸತತ ಪ್ರಯತ್ನದಲ್ಲಿ ಮತ್ತೆ ತಳಸಂದಿ ತಂಡದ ಆಟಗಾರ ಕಾದು ನೋಡುವ ಸಮಯ. ರೈಡರ್ ಇಸ್ ಔಟ್. ಕ್ಯಾಚ್ ಇಸ್ ಓವರ್.